ಆತ್ಮೀಯ H16 ನ್ಯೂಸ್ ಅರ್ಥಾತ್ ಚಿತ್ರಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಈ ಮದ್ದೂರು ಚಲೋ, ಅದೇ ಕಾಲಕ್ಕೆ ಚಾಮುಂಡಿ ಬೆಟ್ಟ ಚಲೋ, ಇಂಥವು ಅನೇಕ ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿಕೊಂಡ ನಮ್ಮ BJPಗರು ಏನೀಗ ತಮ್ಮ ಹಿಂದುತ್ವದ ಮತ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಒಂದಿಷ್ಟು ಮಾತಾಡಿದ್ದಾರೆ. ಮಾತಾಡೋದು ವಿರೋಧ ಪಕ್ಷದವ್ರು ಸಹಜವಾಗಿ ಅವ್ರನ್ನ ಟೀಕೆ ಮಾಡೋ ಸಹಜನ, RSSನ ಮತ್ತು BJPಯನ್ನು, ಅದರ ಎರಡು ಮಾತಿಲ್ಲ. ಆದರೆ ಅದು ಟೀಕೆ ಮಾಡಿದರೆ ಎಷ್ಟು ಸತ್ಯದನ್ನು ಬೇಕಾಗ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕಾಂಗ್ರೆಸ್ ಟೀಕೆ ಮಾಡ್ತಾ ಇದ್ದಾರಲ್ಲ ಅಂತಲ್ಲ, ಕಾಂಗ್ರೆಸ್ SIT ನೇಮಿಸಿದಕ್ಕಾಗಿ ಧರ್ಮಸ್ಥಳದಲ್ಲೇ ಅದಕ್ಕೂ ವಿರೋಧ ಮಾಡ್ತಾರೆ ಇವರು. ಸತ್ಯ ಹೊರಗೆ ಬರೆದು ಪಾಪ ಅವ್ರು ನೇಮಿಸಿದಾರೆ, ತಾವೂ ಮಾಡಲಿಲ್ಲ, ಇನ್ನೊಬ್ರು ಮಾಡಿದ ಮೇಲೆ ಅದು ವಿರೋಧಿಸೂ ಬಿಟ್ಟಿಲ್ಲ. ಧರ್ಮಸ್ಥಳ ಚಲೋ ಮಾಡಿದರು, ಮೈಸೂರು ಚಲೋ ಮಾಡಿದರು, ಅದು ಚಾಮುಂಡಿ ಬೆಟ್ಟ ಚಲೋ ಅಂತ ಅದು ಚಲೋ ಮಾಡಿದರು. ಈಗ ಇಂಥ ಪ್ರಸಂಗದೊಳಗೆ ಒಂದು ಮಾತನ್ನು ಕೇಳ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ಅಲ್ಲಿ ಇದೆಲ್ಲ ಮಾಡ್ತಾ ಇದ್ದಾರೆ, ಅಡ್ಡಿ ಇಲ್ಲ ಮಾಡಿರಿ. ಆದರೆ ನಾವು ಒಂದು ಸಣ್ಣ ಪ್ರಶ್ನೆ ಮಾಡ್ತೀನಿ ನಿಮಗೆ. ಬಡವರು, ದಲಿತರು, ಅಮಾಯಕರನ್ನು ಪ್ರಚೋದಿಸಿ ಪ್ರತಿಭಟನೆ ಬಳಸುವ ಬದಲು ನಿಮ್ಮ ಮಕ್ಕಳನ್ನು ಪ್ರತಿಭಟನೆ ನಡೆಸಲು ಬೀದಿಗೆ ಇಳಿಸಿ ನೋಡೋಣ. ಇಷ್ಟೆಲ್ಲ ಮಾಡಲಿಕ್ಕಿದ್ದೀರಪ್ಪ, ನೀವು ಭಾಳ ಒಳ್ಳೆ ಕೆಲಸ ಮಾಡಲಿಕ್ಕಿದ್ದೀರ, ಅಡ್ಡಿ ಎಲ್ಲ ಹೋರಾಟ ಮಾಡ್ತಿದ್ರೆ ಮಾಡಿರಿ. ಆದರೆ ನಿಮ್ಮ ಮಕ್ಕಳು ಎಲ್ಲಿದಾರ? ಈ ಹೋರಾಟ ಮಾಡ್ಬೇಕಾದ್ರೆ ನಿಮ್ಮ ಮಕ್ಕಳಲ್ವಾ? ನಾಳೆ ಅವ್ರಿಗಾಗಿ ನೀವೆಲ್ಲ ಮಾಡ್ತಾಯಿದ್ದೀರಿ. ಅವ್ರನ್ನೆಲ್ಲ ವಿದೇಶಗಳಿಗೆ ಕಳಿಸಿ ಎಜುಕೇಷನ್ ಮಾಡ್ಸೋಕಚ್ಚೆ ನಮ್ಮ ಬಡ ಮಕ್ಕಳು ನೀವು ಈ ರೀತಿ ದುರುಪಯೋಗ ಮಾಡ್ಕೊಳ್ತೀರಲ್ರಿ. ಪಾಪ ಅವ್ರ ತಲೆಯಲ್ಲಿ ಏನೋ ವಿಷ ಬೀಜ ಬಿತ್ತೆ ಅಂತೇಳಿ ಆರೋಪ ಮಾಡ್ತಾಯಿದ್ದಾರೆ. ಈ ಆರೋಪನ ಸತ್ಯ ಇದೇನಾ ಅಂತ ವಿಚಾರ ಮಾಡಿದಾಗ ಹೌದು ಅಂತ ಹೇಳ್ಬೇಕಾಗ್ತದೆ. ಇವತ್ತಿನ ನಮ್ಮ ಬಜರಂಗ ದಳದ ಮಕ್ಕಳಾಗಿರ್ಬೋದು, ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು, ಶಿವಸೇನೆ, ರಾಮಸೇನೆ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಇನ್ನುಳಿದ ಸಂಘಟನೆಗಳ ವಿದ್ಯಾರ್ಥಿಗಳಾಗಿರ್ಬೋದು, RSSದಲ್ಲಿ ಆದಷ್ಟು ಮೇಲ್ವರ್ಣೀಯ ಮೇಲ್ಜಾತಿ ಜನ ಇರ್ತಾರೆ. ಉಳಿದರಲ್ಲೇ ಕೆಳಜಾತಿ ಜನ ಅಂದರೆ ವಿಶೇಷವಾಗಿ ಉಪ್ಪಾರ ಸಮಾಜದವ್ರು ಇರ್ಬೋದು, ಕುರುಬ ಸಮಾಜದವ್ರು ಇರ್ಬೋದು, SC ST ಇರ್ಬೋದು, ಮತ್ತವ್ರು ಇರ್ಬೋದು, ಬಡವರು. ಅವರಿಗೆ ತಲೆಯಲ್ಲಿ ಧರ್ಮದ ಬಗ್ಗೆ ಹಾಕಿ ಈ ದೇಶ ನಮ್ಮದಪ್ಪ ಉಳಿದವ್ರದಲ್ಲ ಅನ್ನುವಂಥದ್ದು ಹಾಕಿ ಮುಸ್ಲಿಮ್ ವಿರೋಧ ಎತ್ತು ಕಟ್ಟೆ ಜಗಳ ಹಚ್ಚಿ ಅನೇಕ ಮಕ್ಕಳು ಇವತ್ತು ನಮ್ಮ ಕೆಳ ದಲಿತ ಅಥವಾ OBC ಮಕ್ಕಳು ಇವತ್ತು ಅನೇಕ ಜೈಲಿನಲ್ಲಿದ್ದಾರೆ. ಅದಷ್ಟು ಸತ್ಯದ್ರಿ, ಸುಳ್ಳಲ್ಲ. ಇದನ್ನು ಯಾರೂ ಅಲ್ಲಗಳಿದಿಲ್ಲ. ಸುಧಾ ಅನೇಕ ನನ್ನ ಬಜರಂಗದಳ ಮಿತ್ರನ ಜೊತೆ ಅದನ್ನು ವ್ಯಕ್ತಪಡಿಸಿದ್ದಾರೆ. ಹೌದ್ರಿ, ನಾವು ದುರುಪಯೋಗ ಮಾಡ್ಕೊಳ್ತಾರೆ ಅನ್ನುವಂಥ ಮಾತನ್ನು. ಅದು ಯಾರೋ ಏನು ಅನ್ನೋದು ಪ್ರಶ್ನೆ ಅಲ್ಲಿಲ್ಲ, ಅದು ದುರುಪಯೋಗ ಮಾಡ್ಕೊಳ್ಳೋಕೆ ಮಾತ್ರ ಕಣ್ಣಿಗೆ ಕಾಣೋದು ಸತ್ಯ ಆಗಿದೆ. ಅದನ್ನು ಪ್ರಿಯಾಂಕಾ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲ ಮಾಡಿಸ್ರಿ, ಏನು ತಪ್ಪಿಲ್ಲ. ಇನ್ನು ಇವ್ರಿಗೆ ಉದ್ಯೋಗ ಕೊಡಿಸ್ರಿ. ನಮ್ಮ ಹಿಂದೂ ಮಕ್ಕಳಿಗೆ ಅಮಾಯಕರು ಏನದಾರ, ಅಥವಾ OBC ಅವರಾಗಲಿ, ದಲಿತರಾಯ್ತು, ಮತ್ತರಾಯ್ತು, ಹೋಗಿ ಮೈನಾರಿಟಿ ಬಿಟ್ಟುಬಿಟ್ರೆ ಅವ್ರು ಮುಸ್ಲಿಮರನ್ನ ಅಟ್ಲೀಸ್ಟ್ ಇವ್ರಿಗೆ ಉದ್ಯೋಗ ಕೊಡಿಸ್ರಿ. ನಾನು ಅನೇಕ ಸಲ ಈ ಕಾರ್ಯಕ್ರಮದಲ್ಲಿ ಕೇಳಿದ್ದು ಆಯ್ತು. ನೀವು ಇಷ್ಟು 2 ಕೋಟಿ ವರ್ಷಕ್ಕೆ ಕೊಡ್ತೀನಿ ಅಂತೇಳಿ ಬಂದ್ರಿ. 2014 ಇಲ್ಲಿವರೆಗೆ ಎಷ್ಟು ಕೊಟ್ಟರಿ ಮಾಡಿ ನಿಮ್ಮ ಮುಂದೊಂದು ಚಿತ್ರ ಹೋಗಿ ಕಡೆಗೆ. ಅದರಲ್ಲಿ 2 ಕೋಟಿ ಒಳಗೆ 1 ಕೋಟಿ ಮಿನಿಮಮ್ ಹಿಂದೂ ಮಕ್ಕಳಿಗೆ ಏನಾದರೂ ಉದ್ಯೋಗ ಕೊಡಿಸ್ಕೊಟ್ರೆ ಪ್ರತಿ ವರ್ಷ ಇಲ್ಲಿವರೆಗೆ. ಮುಸ್ಲಿಮ್ಸ್ ಬಿಟ್ಬಿಟ್ರೆ ಅವ್ರು ಮಾಪ್ ತೊಳ್ಕೊಂಡು ತಿಂತಾರೆ. ಗಾಡಿ ಒತ್ತೋ ಮತ್ತೇನೋ ತಳ್ಳೋ 4 ಮನೆ ಕೆಲಸ ಮಾಡಿ ಬದುಕ್ತಾ ಇದ್ದಾರೆ ಅವರು. ಅವ್ರು ನಮಗೆ ಇದು ಕೊಡ್ರಪ್ಪ ಅಂತಿಲ್ಲ, ಅವ್ರು ಮೀಸಲು ಕೇಳ್ತಾರೆ, ಕೊಟ್ಟರು ತೊಗೊಳ್ತಾರೆ, ಇಲ್ಲದ್ರಿಲ್ಲ. ಮತ್ತು ಅಧಿಕಾರ ಎಲ್ಲ ನಿಮ್ಮ ಕೈಲದಲ್ಲಿ. ಇವತ್ತು ಪ್ರೈಮ್ ಮಿನಿಸ್ಟರ್ ನಿಮ್ಮವರು, ಇಲ್ಲಿ ಕರ್ನಾಟಕದ ಸಿದ್ದರಾಮಯ್ಯನ ಏನೋ ಟೀಕೆ ಮಾಡಿ ಅವನು ಹಿಂದೂ ಅವರು. ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿ ಎಲ್ಲ ಹಿಂದೂಗಳಿದ್ದಾರೆ ಮ್ಯಾಕ್ಸಿಮಮ್. ಇಲ್ಲ, ಕೆಲವೊಂದು OBC ಅವ್ರಿಗೆ ಕೊಟ್ಟಿದ್ರಿ, ಇಲ್ಲ ಅಂತಲ್ಲ. ಚೀಫ್ ಮಿನಿಸ್ಟರ್ ಮಾಡಲಿ ಅಥವಾ ಪ್ರೈಮ್ ಮಿನಿಸ್ಟರ್ OBC ಅಂತ ಹೇಳಿದರೆ ಆ ಮಕ್ಕಳಿಗೆ ಏನು ನ್ಯಾಯ ಸಿಕ್ತು ಅಂತ, ಎಷ್ಟು ಮಂದಿ ಉದ್ಯೋಗ ಸಿಕ್ಕಂಗಾಯ್ತು ಅಂತ ಅನ್ನೋದಕ್ಕೆ ಉತ್ತರ ಕೊಡಬೇಕಾಗಿದೆ. ಅದರ ಬದಲಾಗಿ ನಿಮ್ಮ ಮಕ್ಕಳು ಕೂಡ ವಿದೇಶದಲ್ಲಿ ಇಡ್ತೀರಿ ಅನ್ನೋದು ಸತ್ಯನದ. ಎಲ್ಲ ರಾಜಕಾರಣಿಗಳ ಮಕ್ಕಳು ಹೈಯರ್ ಎಜುಕೇಷನ್ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ. ದೊಡ್ಡ ಉದ್ಯೋಗ ಹುಡ್ಕೊಂಡು ಯಾವ ದೇಶದಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಅಂಥವ್ರನ್ನ, ನಿಮ್ಮ ಮಕ್ಕಳನ್ನ ನೀವು ಹೈಯರ್ ಸ್ಕೂಲ್ಗಳಿಗೆ, ಹೈಯರ್ ಎಜುಕೇಷನ್ಗೂ ಮತ್ತದಕ್ಕೂ, ಅಥವಾ ಇಲ್ಲಿಯ ಸ್ಕೂಲ್ಗಳಲ್ಲಿ ಚಲೋ ಸ್ಕೂಲ್, ಖಾಸಗಿ ಸ್ಕೂಲ್ಗಳಿಗೆ ಕಲಿಸ್ತೀರಿ. ಆ ಮಕ್ಕಳ ತಂದು ಇಲ್ಲಿ ಹೋರಾಟ ಮಾಡಿಸ್ರಿ. ಈ ಒಂದು ಚಾಮುಂಡಿ ಬೆಟ್ಟ ಹತ್ರನೂ ಬರ್ರಿ, ಅಥವಾ ಈ ಕಾರ್ಯಕ್ರಮ ರದ್ದು ಮಾಡಿಸೋನು ಬನ್ನಿರಿ ಅನ್ನುವಂಥ ಕಾರ್ಯಕ್ರಮ ಅವ್ರಿಗೆ ಮಾಡಿಸ್ರಿ ಆ ಹುಡುಗರುಗಳಿಂದ ಅಂತ ಹೇಳುವಲ್ಲೇ ಅನ್ನುವುದಲ್ಲೇ. ನಾವು ಖರ್ಗೆ ಅವರು ಸುಮ್ಮನೆ ಟೀಕೆ ಮಾಡ್ತಾರಪ್ಪ ಅಂತಲ್ಲ. ಖರ್ಗೆ ಅವರು ದಲಿತ ಸಮುದಾಯ ಇರಲಿ, ಅವರ ತಂದೆಯಿಂದ ಒಳ್ಳೆಯ ಅನುಕೂಲಗಳು, ಒಳ್ಳೆಯ ಎಜುಕೇಷನ್ ಪಡೆದಿದ್ದಾರೆ ಅವರು. ಅದ್ರ ಬಗ್ಗೆ ಅಂತ 2 ಮಾತಿಲ್ಲ. ಬೇಡ, ಅವ್ರು ರಿಸರ್ವೇಷನ್ ಪಡೆದಾರಂತ ನಾವು ಇಟ್ಕೊಳ್ಳೋಣ.
ಆದರೆ ಅಲ್ಲಿ ನೋವುಗಳು ನೋಡಿದಾರೆ ಅವ್ರು ಸಮೀಪದಿಂದ. ಆ ಸಮುದಾಯದ ಇವತ್ತು ನೋವುಗಳು ಕೆಲವು ಅದರಲ್ಲಿ 1% 2% ಜನ ಒಂದು ಹಂತಕ್ಕೆ ಬಂದಿರ್ಬೋದು. ಆದರೆ ಅವರಲ್ಲಿ ಕಾರ್ಪೊರೇಟ್ಗಳು ನನಗೆ ಗೊತ್ತಿದ್ದಂಗೆ ಕಾರ್ಪೊರೇಟ್ಗಳು ಎಷ್ಟು ಮಂದಿ ಇದ್ದಾರೆ ಎಸ್ ಸಿಗಳಲ್ಲೇ. OBC ಅವರಲ್ಲಿ ಎಷ್ಟು ಜನ ಕಾರ್ಪೊರೇಟ್ರ್ ಇದ್ದಾರೆ ಅದನ್ನೆಲ್ಲ ತೆಗೆದು ನೋಡಿದಾಗ ಸಹಜವಾಗಿ ಹೌದಲ್ಲಪ್ಪ ಇದು ಇವ್ರು ಹೇಳೋದು ಸತ್ಯ ಹೇಳಿಕತ್ತಿದ್ದಾರಲ್ಲ ಅಂತೇಳಿ ತೆಗೆದು ನೋಡೋದು. ಇವತ್ತು ಈ ದೇಶದ MBBS ಆದವ್ರು ಇರ್ಬೋದು, MS ಆಗಿರ್ಬೋದು, MD ಆಗಿರ್ಬೋದು, ಅದರಲ್ಲಿ ಎಷ್ಟು ಜನ OBC ಹುಡುಗರಿದ್ದಾರೆ, ಎಷ್ಟು ಜನ ST ಹುಡುಗರಿದ್ದಾರೆ, ಎಷ್ಟು ಹುಡುಗರಿದ್ದಾರೆ ತೆಗಿಬೇಕಾಗಿತ್ತು ಇವತ್ತು. ಅದಕ್ಕೆ ಆ ಮಕ್ಕಳಿಗೆ ಇಲ್ಲದ ಧರ್ಮದ ಹೇಳಿ ಸಂಸ್ಕೃತಿ ಸುಸಂಸ್ಕೃತಿ ಸನಾತನ ಅದು ಇದು ಎಲ್ಲ ಹೇಳಿ ನೀವು ದೇಶ ಸೇವೆ ಮಾಡಿ ಹೌದು ದೇಶ ಎಲ್ಲರೂ ಮಾಡೋಣ ಹೋದ್ರಿ ಎರಡು ಮಾತಿಲ್ಲ. ಆಗ ನಿಮ್ಮ ಮಕ್ಕಳು ಯಾಕೆ ಬರೋದಿಲ್ಲ ಇದಕ್ಕೆ? ಇದೊಂದು ಇತ್ತೀಚೆಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ OBC ನಮ್ಮ ಮಕ್ಕಳು. ಎಲ್ಲಪ್ಪ ಇದು ಉತ್ತರ ಕೊಡಿ, ನೀವು ಬರ್ರಿ ನಮ್ಮ ಜೊತೆಗೆ ಹೋರಾಟ ಮಾಡೋಣ. ಹೌದು ಎಲ್ಲರಿಗೂ ಕೂಡಿ ಹೋರಾಟ ಮಾಡೋಣ. ಮುಸ್ಲಿಮ್ರು ಬೇಡ ಅವ್ರಿಗೆ ರಿಸರ್ವೇಷನ್ ಕೊಡೋದು, ಅವ್ರು ಅಟ್ಲೀಸ್ಟ್ ಇವ್ರಿಗೆಲ್ಲ ರಿಸರ್ವೇಷನ್ ಕೊಡ್ರಿ. ಇವ್ರಿಗೇನು ಪ್ರಮಾಣ ಇದೆ ರಿಸರ್ವೇಷನ್ ಅದು ಕೊಡ್ರಿ. ಪಾಪ ಮುಸಲ್ಮಾನ ಹುಡುಗರು ಅವ್ರು ಮಾಡ್ಕೊಳ್ಳೋ ಏನು ಮಾಡ್ತಾರೆ ಅವ್ರು ಈ ದೇಶದಲ್ಲಿ ಅದರ ದುಡ್ಕೊಂಡಿದ್ದಾರೆ ಏನೋ ಮಾಡ್ತಾರೆ. ಮತ್ತು ನೋಡಿರಿ ಮುಸ್ಲಿಮ್ ಹುಡುಗರು ಯಾವ ಕೆಲಸ ಮಾಡೋದು ಹಿಂದೆ ಮುಂದೆ ನೋಡೋದಿಲ್ಲ. ನಮ್ಮ ಹುಡುಗರು ಮಾಡ್ತಾಯಿದ್ದಾರೆ, ನೀವೇನಿದೆ ಇವತ್ತು ಆದ ಚರ್ಚಿತ ಮಾಡಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಕಂಡು ತುಂಡಾದಂಗೆ ಹೇಳ್ತಾ ಇದ್ದಾರೆ. ಅವ್ರ ಮಾತಲ್ಲಿ ಸತ್ಯನೂ ಇದ್ದಾರೆ. ಹೇಳಿಲ್ಲ ನಿಮಗೆ ಈಗಾಗಲೇ ಈಗೆಲ್ಲ ಇವನ್ನ SCಗಳಲ್ಲಿ ಭಾಳ ಕಲಿತ ನೌಕರಿ ಇಲ್ಲದವ್ರ ಮಕ್ಕಳು ಇವತ್ತು ಚಲೋ ಜಾಬ್ಗಳು ಮಾಡ್ತಾ ಇದ್ದಾರೆ. ಅವರು ಹೋಗ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ಹೈಯರ್ ಎಜುಕೇಷನ್ ಮಾಡ್ಕೊಡ್ತಾ ಇದ್ದಾರೆ. ಆದರೆ ನಿಜವಾಗಿಯೂ ಬಡವರ ಮಕ್ಕಳು, ಬಡತನ ಜೊತೆಗೆ OBC ಮಕ್ಕಳು, ದಲಿತ ಮಕ್ಕಳು, ಹಿಂದುಳಿದವ್ರ ಮಕ್ಕಳು ಇವ್ರು ಎಲ್ಲಿ ಕಲಿತಾ ಇದ್ದಾರಪ್ಪ? ಇಲ್ಲೇ ಕನ್ನಡ ಶಾಲೆಗೂ ಅಲ್ಲೂ ಇಲ್ಲಿ ಗುದ್ದಾಡ್ ಪಾಪ ಮಿಡಲ್ ಕ್ಲಾಸ್ ಅವ್ರು ಇದ್ರೆ ಸಾಲ ಸೋಲ ಮಾಡಿ ಕಾಸುಗಳು ಕಲಿಸ್ತಾ ಇರ್ತಾರೆ. ಅದರಲ್ಲೂ MBBS ಮಾಡಿಸಾಗತ್ತೆ ಇವ್ರಿಗೆ ಯಾರಿಗೂ ಸಾಧ್ಯನೇ ಇಲ್ಲ. MBBS BEನೋ ಯಾಕೆಂದ್ರೆ ಆ ರೀತಿ ಖರ್ಚು ಮಾಡೋಕ್ಕೆ ಇವ್ರಿಗೆ ಸಾಧ್ಯ ಇಲ್ಲ. ಮೆರಿಟ್ ಇದ್ದು ಈ ಮಾತು ಹೇಳ್ತಾ ಇದ್ದೀನಿ ಇವತ್ತು. ಸರ್ಕಾರಿ ಕೋಟಾಗಳಂತ ಈಗ ನೆನಕಂದ್ರೆ ಪೇಪರ್ ಲೀಕ್ ಆ ಲೀಕ ಮಾಡಿ ಮಾರ್ಕ್ಸ್ ಹೆಚ್ಚು ಮಾಡ್ಕೊಂಡು ಸರ್ಕಾರಿ ಮಾರ್ಕ್ಸ್ ಹೆಚ್ಚು ಮಾಡಿಕೊಡುವಂಥ ಅನೇಕ ಕಳ್ಳರಿದ್ದಾರೆ ಈ ದೇಶದಲ್ಲೇ. ಅವ್ರು ಮಾಡಿಕೊಡ್ತಾರೆ. ಮತ್ತು ಈ ಸರ್ಕಾರಿ ಕೋಟಾದ್ರೆ ಹೋಗ್ಬೇಕಂದ್ರೆ ಅಲ್ಲಿ ಈ ಮಂದಿ ಬಂದುಬಿಡ್ತಾರೆ. ಎಲ್ಲರೂ ಕೋಚಿಂಗ್ ತೊಗೊಂಡು ಏನೋ ಮಾಡಿ ಕಡಿಕಾಲಿ ಯಾರನ್ನೋ ಒಳಗಿಂದ ಹಿಡ್ಕೊಂಡು ಮಾರ್ಕ್ಸ್ ಹೆಚ್ಚು ಮಾಡಿಕೊಂಡು ಗದ್ದಲ ಹಾಕೊಂಡು ಬಂದುಬಿಡ್ತಾರೆ. ಆಗ ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡಿದಂಥ ಮಗು ಇವತ್ತು SC ಇರಲಿ ST ಇರಲಿ OBC ಇರಲಿ ಎಷ್ಟು ಪ್ರಮಾಣದೊಳಗೆ ಹೋಗಕ್ಕೆ ಸಾಧ್ಯ. ಒಳಗೆ ಎಂಟ್ರಿ ಆದ್ಮೇಲೆ ಅಲ್ಲಿ ಕಿರಿಕಿರಿ ಮಾಡೋದು MBBS ಆಯಿತು ಮತ್ತು ತಾಂತ್ರಿಕ ಇವೇನು ಪ್ರೊಫೆಷನಲ್ ಕೋರ್ಸ್ ಇದಲ್ಲ ಅಲ್ಲಿಯೂ ಸ್ಕೋರಲ್ಲಿ ಕೊಡುವುದಿಲ್ಲ ಅಂತೇಳಿ. ಯಾಕಂದ್ರೆ ಅವ್ರು ಜಾತಿ ಆದ ಮೇಲೆ ಮತ್ತೊಂದು ಆದಮೇಲೆ ಸ್ಕೋರ್ ಕಡಿಮೆ ಕೊಡ್ತಾರೆ, ಅಂಕಗಳು ಕಡಿಮೆ ಕೊಡ್ತಾರೆ. ಅವ್ರ ಬದುಕಿನ ಎಲ್ಲಿ ಇಲ್ದಂಗೆ ಮಾಡ್ತಾರೆ ಅಂತ ಅನೇಕ ರಿಪೋರ್ಟ್ಸ್ಗಳು ನಾವು ನೋಡ್ಕೊಳ್ತಾ ಇದ್ದೀವಿ, ನೋಡಿದ್ದೀವಿ ಅಂತ ವಿದ್ಯಾರ್ಥಿಗಳನ್ನ. ಹೀಗಾಗಿ ಇವತ್ತು ಅವ್ರು ಹೇಳಿದ್ರಲ್ಲೇ 100% ಸತ್ಯ ಅನ್ನೋಕ್ಕಿದ್ರು 90% ನಕ್ಕಿದ ಸುಳ್ಳು ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಎಕ್ಸಾಗ್ರೇಷನ್ ಮಾಡಿರೋದಿಲ್ಲ ಅಂತ ಅನ್ನೋದಿಲ್ಲ ನಾವು. ಅದಕ್ಕೆ ಅವ್ರು ಹೇಳೋದಿಲ್ಲ ಹಂಗಾರೆ ನಿಮ್ಮ ಮಕ್ಕಳು ನೀವು ಕಳಿಸ್ರಪ್ಪ ಸ್ಟ್ರೈಕ್ ಮಾಡೋಕ್ಕೆ. ಮತ್ತು ಸ್ಟ್ರೈಕ್ ಮಾಡೋದು ಏನೋ ಪೊಲೀಸ್ ಹಿಡಿದ್ರು ಕೇಸ್ ಹಾಕಿರು ಮಾಡಿ ಒಳಗೆ ಹೋಗಿ ಅವರು ಬೆಳ್ಳವರು ಮತ್ತು ಅದು ಬಿಡಿಸ್ಕೊಂಬರಕ್ಕೆ ಮತ್ತು ಓಡಾಟ ಮಾಟ ಮನ್ಯಾಗ ಅಪ್ಪ ಇದು ಎಷ್ಟು ತ್ರಾಸ ಏನ ಅಂತ ಕಡೆ ಗಲಾಟೆಲಿ ಏನಾದ್ರು ಜೀವಿಗೆ ಹೋದರೆ ಯಾರು ಜವಾಬ್ದಾರಿ? ಹೂ ಈಸ್ ದ ರೆಸ್ಪಾನ್ಸಿಬಲ್? ಅವರು ಹಿಂದೂನೇ ಇರಲಿ ಮುಸ್ಲಿಮೇ ಇರಲಿ ಅವ್ರ ಮನೆಗೆ ಒಬ್ಬ ಮಗ ಇದ್ದವ್ರ ಪರಿಸ್ಥಿತಿ ಏನಾಯಿತು? ಈ ಎಲ್ಲ ದಿಶೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದಂಥ ಮಾತುಗಳನ್ನು ನಮ್ಮ ಹಿಂದೂ ಸಮಾಜವನ್ನು ಕಟ್ಟಬೇಕು ಅನ್ನೋಂಥ ಜನ, ಅವ್ರಿಗೆ ಅನುಕೂಲಗಳು ಮಾಡಬೇಕು ಅನ್ನೋಂಥ ಜನ ಇದು ದಿಶೆಯಲ್ಲಿ ವಿಚಾರ ಮಾಡಿಲ್ಲ ಅಂತ. ಅವ್ರು ಮಾಡ್ತಾ ಇರೋ ತಪ್ಪು ಅಂತೂ ನಾವು ವಾದ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳೋದ್ರಲ್ಲೇ ಸತ್ಯಾಂಶಗಳು ಭಾಳಿದೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಂಡು ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗಿದೆ. ಮತ್ತು ಜೊತೆಗೆ ಈ ಖರ್ಗೆ ಅವರ ನೋವು ಸಹಿತ ನಾವು ಅರ್ಥ ಮಾಡಬೇಕಾಗಿದೆ. ಅವ್ರು ನೋವು ಉಂಡಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಬೈ ಬರ್ತ್ ಅವ್ರು ಗೋಲ್ಡನ್ ಸ್ಪೂನ್ ಹುಟ್ಟಿದವರು, ಅಪ್ಪ ಮಿನಿಸ್ಟರು, ಮನೆಯಲ್ಲಿ ಒಂದು ರಾಜಕೀಯ ದೊಡ್ಡ ಪರಿಸ್ಥಿತಿ. ಆದರೆ ಪೂರ್ವದಲ್ಲಿ ಅವರು ನಮ್ಮ ಖರ್ಗೆ ಅವರು ಸಾಕಷ್ಟು ಬಾಲ್ಯಾವಸ್ಥೆ ನೋವು ಅನುಭವಿಸಿದಂತ ನಾವು ಕೇಳಿದ್ವಿ, ಇಲ್ಲಂತಲ್ಲ. ಆದರೆ ಇವರು ಅನುಭವಿಸಿಲ್ಲ. ಆದರೂ ಅನುಭವಿಸಿದ ಕಥೆಗಳನ್ನು ಇವರು ಸಮಾಜ ಮೇಲೆ ಆಗುತ್ತೆ ಅಂತ ನೋವುಗಳನ್ನ ನೋಡಿದಾರೆ. ಅದಕ್ಕೆ ಈ ಮಾತು ಹೇಳ್ಯಾರ. ನಿಮಗೇನು ಅನ್ನಿಸ್ತದ? ಮತ್ತು ನಿಮ್ಮ ಮಕ್ಕಳಾಗಿ ಕಾರ್ಪೊರೇಟರ್ ಅವರಾಯಿತು, ಮೇಲ್ಜಾತಿ ಅವ್ರದ್ದಾಯಿತು, ಬೇರೆ ಬೇರೆ ದೇಶ ಇಟ್ಟಿದ್ದಾರೆ ರಾಜಕಾರಣಿಗಳು, ನಿಮ್ಮ ಮಕ್ಕಳಾಗಿ ನೀವು ಸ್ಟ್ರೈಕ್ ತೊಗೊಂಬರಲ್ಲ, ಯಾಕೆ ಬರಬಾರ್ದು ಅಂಥೇಳಿ ಅವರು ಕೇಳ್ತಾರೆ, ನಾವು ಕೇಳ್ತಾ ಇದ್ವಿ. ಏನಂತೀವಿ ನೀವು ಇದಕ್ಕೆ? ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. S60 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಂಡಿ ವಂದನೆಗಳು.